ಹೈಕಮಾಂಡ್ ಹೇಳಿದ್ದನ್ನು ಪಾಲನೆ ಮಾಡಿದ್ದೇನೆ, ಹೈಕಮಾಂಡ್ಗೆ ಪಕ್ಷಕ್ಕೆ ನಿಷ್ಠನಾಗಿ ನಾನು ಕೆಲಸ ಮಾಡಿದ್ದೇನೆ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಮತ್ತು ಇವತ್ತಿನ ಒಂದು ಸುದ್ದಿಗೋಷ್ಠಿಯಲ್ಲಿ ಈ 3-4 ತಿಂಗಳ ಪ್ರಸ್ತಾಪವನ್ನು ಮಾಡಿರೋದು ತುಂಬ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಪ್ರಭು. ಯಾಕಂದರೆ ಈ ಹಿಂದೆ ಸಿದ್ದರಾಮಯ್ಯ ಸಿ ಎಂ ಆಗಿದ್ದಾಗ ಸಂಪುಟಕ್ಕೆ ಸೇರೋದು ತಡ ಆಗಿತ್ತು, ಆಮೇಲೆ ಸೇರಿಕೊಂಡೆ ಅನ್ನೋ ಒಂದು ಮಾತನ್ನು ಇವತ್ತು ಮತ್ತೆ ರಿಪೀಟ್ ಮಾಡಿದ್ದಾರೆ. ಅಂದರೆ ಇದು ನವೆಂಬರ್ ಮುಗೀತು, ಈಗ ನವೆಂಬರು, ನೆಕ್ಸ್ಟ್ ಡಿಸೆಂಬರು, ಜನವರಿ, ಫೆಬ್ರವರಿ 3 ತಿಂಗಳಾದಮೇಲೆ ಯುಗಾದಿ ಬರುತ್ತೆ ಮಾರ್ಚ್ಗೆ. ಅಂದರೆ ಈ ಒಂದು ಅಧಿವೇಶನ ಆಗಿರ್ಬೋದು, ನೆಕ್ಸ್ಟ್ ಬಜೆಟ್ ಅಧಿವೇಶನ ಫೆಬ್ರವರಿಯಲ್ಲಿ ಬಜೆಟ್ ಅಧಿವೇಶನ ಆಗುತ್ತೆ, ಅಲ್ಲಿಗೆ 3 ತಿಂಗಳು ಮುಗಿದೋಗುತ್ತೆ. 4ನೇ ತಿಂಗಳಿಗೆ ಯುಗಾದಿಗೆ ಈ ಒಂದು ಕುರ್ಚಿ ಸಮರಕ್ಕೆ ಬ್ರೇಕ್ ಬೀಳಬಹುದು, ಅಥವಾ ಯುಗಾದಿಗೆ ಒಂದು ರೀತಿ ಬೆಲ್ಲ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಅಂದರೆ ಯುಗಾದಿಗೆ ಅಧಿಕಾರ ಹಸ್ತಾಂತರ ಆಗಬಹುದಾ, ಡಿ ಕೆ ಶಿವಕುಮಾರ್ ಯುಗಾದಿಗೆ ಮುಖ್ಯಮಂತ್ರಿಯಾಗಿ ಬರಬಹುದಾ ಅನ್ನೋ ಒಂದು ಸ್ಪೆಕ್ಯುಲೇಷನ್ ಇದು. ಅಂದರೆ ಒಂದು ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥ ಹೇಳಿಕೆ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಹೇಳಿಕೆ. 3-4 ತಿಂಗಳು ಕಾದು ನೋಡೋಣ ಅನ್ನೋ ಒಂದು ಹೇಳಿಕೆಯನ್ನು ಪರೋಕ್ಷವಾಗಿ ಈ ಹಿಂದೆ ನಾನು 3-4 ತಿಂಗಳು ವೆಯ್ಟ್ ಮಾಡಿದ್ದೆ ಅನ್ನೋ ರೀತಿಯಾಗಿ ಹೇಳಿದ್ದಾರಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಅಂದರೆ ಇನ್ನು 3-4 ತಿಂಗಳಾದಮೇಲೆ, ಅಂದರೆ ಯುಗಾದಿ ಹಬ್ಬದ ಬಳಿಕ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬಹುದು.